ಅಷ್ಟೇನಪ್ಪ ಇವಾಗ ಬಿಡಿಸ್ಕೊಂಡಿದ್ದಾರೆ ನೀನು ಇವತ್ತುವರೆಗೂ ಒಂದು ಲೆಕ್ಕ ಸಹಾಯ ಮಾಡುತ್ತೆ. ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ತುಂಬ ದಿನಗಳ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ ಆ್ಯಂಡ್ ದಟ್ಸ್ ಓಕೆ. ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವ್ಲಾಗ್. ಆ್ಯಂಡ್ ಇವತ್ತು ಬೆಂಗಳೂರಿಂದ ಮತ್ತೆ ಊರಿಗೆ ಹೋಗ್ತೀವಿ. ಊರ ಹತ್ರ ಒಂದು ಚಿಕ್ಕದೊಂದು ಫಂಕ್ಷನ್ ಇದೆ. ಆ ಫಂಕ್ಷನ್ನ ಮುಗಿಸ್ಕೊಂಡು ಒಂದು ದಿನ ನೈಟ್ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಕೆಲಸ ಇದೆ ಮತ್ತು ಬ್ಯಾಕ್ ಟು ಬೆಂಗಳೂರು ಬರಬೇಕಾಗತ್ತೆ. ಬಟ್ ಇವಾಗ ಒಂದು ಪುಟ್ಟ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಕಾರಲ್ಲೇ ಕ್ವಿಕ್ಕಾಗಿ ಮೇಕಪ್ ಮಾಡಿಕೊಂಡೆ. ಈಗ ನಮ್ಮ ಮಮ್ಮಿ ಮನೇಲಿ ಹೋಗಿ ಸ್ಯಾರಿ ವೇರ್ ಮಾಡಬೇಕು. ಯಾವ ಸ್ಯಾರಿ ಅಂತಂದರೆ ನನ್ನ ಹತ್ರ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಇತ್ತು, ನಮ್ಮನೆ ಪೂಜೆಗೆ ಎಲ್ಲ ಉಟ್ಕೊಂಡಿದ್ದೆ. ಅದಕ್ಕೆ ಅಂತ ಇನ್ನೊಂದು ಬ್ಲೌಸ್ ಹೊಲಿಸಿದ್ದೆ. ಬಟ್ ನನಗೆ ಗ್ರ್ಯಾಂಡ್ ಬ್ಲೌಸ್ ಬೇಡ ಅಂದ್ಬಿಟ್ಟು ಒಂದು ಗೋಲ್ಡನ್ ಕಲರ್ ಬ್ಲೌಸ್ ಇತ್ತು. ಆ ಬ್ಲೌಸ್ ಜೊತೆಗೆ ಇವಾಗ ಈ ಸ್ಯಾರಿನ ಹಾಕ್ಕೊಂಡು ಉಟ್ಕೊಳ್ತೀನಿ. ಸಿಂಪಲ್ ಆಗಿ ಸ್ಯಾರಿ ಉಟ್ಕೊಂಡು ಕ್ಲೀನಾಗಿ ಜಡೆ ಹಾಕ್ಕೊಂಡು ಒಂದು ಪುಟಾಣಿದೊಂದು ಚೋಕರ್ ಹಾಕ್ಕೊಂಡು ಸಿಂಪಲಾಗಿ ರೆಡಿಯಾಗಿ ಫಂಕ್ಷನ್ಗೆ ಹೋಗಿ ಬಂದೆ. ಆ್ಯಂಡ್ ಯಾಕೋ ನಂಗೆ ಸ್ಯಾರಿ ಉಟ್ಕೋಬೇಕು ಅಂತಲೇ ಅನಿಸ್ತಿತ್ತು. ಬಟ್ ಫಂಕ್ಷನ್ ಆದರೂ ಸಿಂಪಲಾಗಿ ಸ್ಯಾರಿ ವೇರ್ ಮಾಡಿಕೊಂಡು ಫಂಕ್ಷನ್ ಮುಗಿಸ್ಕೊಂಡು ಮತ್ತೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬಂದೆ ಅಷ್ಟೇ. ಆ್ಯಂಡ್ ಬಂದು ಸ್ಯಾರಿ ಎಲ್ಲ ಮಡ್ಚಿಡ್ತಿದ್ದೀನಿ. ಆ್ಯಂಡ್ ಇವಾಗ ಊರಲ್ಲಿದ್ದೀನಲ್ವಾ, ಈ ಒನ್ ಡೇ ಅವತ್ತು ಊರಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಮತ್ತೆ ಬಂದುಬಿಡಬೇಕು. ಬಿಕಾಸ್ ನನಗೆ ಮತ್ತೆ ಒಂದು ಕೆಲಸ ಇದೆ. ಸೊ ಅವತ್ತಿನ ದಿನ ಆರಾಮಾಗಿ ಪೀಸಾಗಿ ಎಷ್ಟು ಟೈಮ್ ಇದೆ ಅಷ್ಟು ಟೈಮ್ನ ಆರಾಮಾಗಿ ಪೀಸಾಗಿ ಸ್ಪೆಂಡ್ ಮಾಡಬೇಕಷ್ಟೆ. ಬಿಕಾಸ್ ಊರಂದ್ರೇ ಪೀಸ್ ಅಲ್ವಾ. ಸೊ ಹಂಗಾಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಲ್ಲ, ಅವತ್ತಿನ ದಿನ ಆರಾಮಾಗಿ ಊರಲ್ಲಿ ಆ ನೇಚರ್ನ ಆ ಪ್ರೆಸೆಂಟನ್ನ ಫೀಲ್ ಮಾಡಬೇಕು, ಎಂಜಾಯ್ ಮಾಡಬೇಕು. ಬಿಕಾಸ್ ಮತ್ತೆ ಕೆಲಸ ಅಂದ್ಬಿಟ್ಟು ಮತ್ತೆ ಬೆಂಗಳೂರು ಅಂದ್ಬಿಡ್ತೀವಿ, ಮತ್ತು ನಮ್ಮ ರೊಟೀನು ನಾರ್ಮಲ್ ಕೆಲಸಗಳು ಅದು ಲೈಫ್ ಚೇಂಜ್ ಆಗಿಬಿಡುತ್ತೆ. ಬಟ್ ಈಗ ಹಾಲಿಡೇಸು ನಾವು ಅಲ್ಲಿ ಹೋಗಿದ್ದೀವಿ, ಆ ಪ್ರೆಸೆಂಟ್ ನಾವು ಫೀಲ್ ಮಾಡಬೇಕು. ಆ್ಯಂಡ್ ಎಷ್ಟು ಚಿಕ್ಕ ಪುಟ್ಟ ನೆಗೆಟಿವ್ ಇದ್ದರೂ ಅವೆಲ್ಲದನ್ನು ಬಿಟ್ಬಿಟ್ಟು ಆ ಪ್ರೆಸೆಂಟ್ನ ಆ ಕ್ಷಣನ ಫೀಲ್ ಮಾಡೋದು, ಎಂಜಾಯ್ ಮಾಡೋದು ನನಗಿಷ್ಟ. ಸೊ ಹಂಗಾಗಿ ಇಫ್ ಸಮ್ವನ್ ಇವಾಗ ಕೆಲವೊಬ್ಬರು ಚೆನ್ನಾಗಿ ಮಾತಾಡದೇ ಇರ್ಬೋದು, ಕೆಲವೊಬ್ಬರು ತುಂಬ ಚೆನ್ನಾಗಿ ಮಾತಾಡ್ಬೋದು, ಕೆಲವೊಬ್ಬರು ತುಂಬ ಹೊಗಳ್ಬೋದು, ಕೆಲವೊಬ್ಬರು ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಅದು ವಾಟ್ ಎವರ್ ಇಟ್ ಈಸ್, ನಾನು ಹೇಗೆ ಅಂದರೆ ಆ ಪ್ರೆಸೆಂಟ್ ಆ ಕ್ಷಣ ನನಗೆ ಫೀಲ್ ಮಾಡಬೇಕು. ನಾನು ಜನದ ಬಗ್ಗೆ ಯಾವತ್ತೋ ಬಿಟ್ಬಿಟ್ಟಿದ್ದೀನಿ. ಇಫ್ ಅವ್ರು ಚೆನ್ನಾಗಿ ಮಾತಾಡ್ರೆ ನಾನು ಚೆನ್ನಾಗಿ ಮಾತಾಡ್ತೀನಿ, ಅವ್ರು ಚೆನ್ನಾಗಿ ಮಾತಾಡಿಲ್ಲ ಅಂತ ಅಂದರೂ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, ನಾನು ಮೂವ್ ಆನ್ ಆಗ್ತೀನಿ. ಬಿಕಾಸ್ ನಾನು ಯಾರಿಗೋಸ್ಕರನೋ ಜೀವನ ಮಾಡ್ತಿಲ್ಲ ಆ್ಯಂಡ್ ಯಾರಿಂದನೂ ಜೀವನ ಮಾಡ್ತಿಲ್ಲ. ನನ್ನ ಹ್ಯಾಪಿನೆಸ್ಗೋಸ್ಕರ ನಾನು ಚೆನ್ನಾಗಿರಬೇಕು. ನನ್ನ ಮನಸ್ಥಿತಿ, ನನ್ನ ಮನಸ್ಸು ಆರಾಮಾಗಿರಬೇಕು, ಪೀಸಾಗಿ ಆರಾಮಾಗಿ ಅನ್ನೋದ್ರ ಮೇಲೆ ಮಾತ್ರ ನಾನು ಕಾನ್ಸಂಟ್ರೇಷನ್ ಮಾಡ್ತೀನಿ. ಸೊ ಐ ಎಂಜಾಯ್ಡ್ ಎವ್ರಿಥಿಂಗ್, ಸಿಂಗಲ್ ಮೂಮೆಂಟ್ ಬಿಡ್ತೀರ ನಾನು ಎಂಜಾಯ್ ಮಾಡ್ತೀನಿ, ಫೀಲ್ ಮಾಡ್ತೀನಿ. ಆ್ಯಂಡ್ ಎಲ್ಲದನ್ನು ಪಾಸಿಟಿವ್ ಆಗೇ ಡೀಲ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಮತ್ತು ಅವತ್ತಿನ ಮೇಲೆ ತೋಟದ ಹತ್ರ ಹೋಗಿದ್ವಿ, ನಮ್ಮ ದೊಡ್ಡಪ್ಪ ಅವ್ರ ಟ್ಯಾಂಕ್ ಹತ್ರ. ಅಲ್ಲಿ ನಮ್ಮ ದೊಡ್ಡಪ್ಪ ಎಲ್ಲ ಎಳ್ನೀರೆಲ್ಲ ತಂದು ಕೊಟ್ಟಿದ್ರು, ಕುಡ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಮ್ಮ ಅಕ್ಕ ಅವರೆಲ್ಲ ಇದ್ದರು, ಪಾಪು ಎಲ್ಲ ಇತ್ತು, ಅದೆಲ್ಲ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ನಾನು ಪ್ರೆಸೆಂಟನ್ನು ತುಂಬ ಎಂಜಾಯ್ ಮಾಡ್ತೀನಿ. ಆ ಕ್ಷಣ ನನಗೆ ತುಂಬ ಇಂಪಾರ್ಟೆಂಟ್, ಪ್ರತಿ ಕ್ಷಣ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳ್ತೀನಿ ಅಂತ ಅಂದರೆ, ಬಿಕಾಸ್ ಆ ಕ್ಷಣ ಮತ್ತೆ ಬರಲ್ಲ. ನಮ್ಮದೇ ಆದಂಥ ಒಂದು ಲೈಫ್, ಬ್ಯುಸಿ ಶೆಡ್ಯೂಲ್ಸ್ ಎಲ್ಲನೂ, ಕೆಲಸ, ಕೆರಿಯರ್ ಅಂತ ಬಂದುಬಿಡುತ್ತೆ. ಸೊ ಬ್ಯುಸಿ ಆಗಿಬಿಡ್ತೀವಿ. ಸೊ ಐ ಎಂಜಾಯ್ಡ್ ಎವ್ರಿ ಮೂಮೆಂಟ್. ಆ್ಯಂಡ್ ನಿನ್ನೆ ನಾನು ನೈಟ್ ಮಲ್ಕೊಂಡ್ಬಿಟ್ನಾ, ಮತ್ತು ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ. ಬಿಕಾಸ್ ಬೆಳಗ್ಗೆನೇ ನಾನು ಊರಿಗೆ ಬರಬೇಕಾಯಿತು. ನಾನು ಬೆಳಗ್ಗೆನೇ ಬಸ್ಸಿಗೆ ಬಂದು ಒಂದು 10:30ಗೆ ಒಂದು ಕ್ಲೈಂಟ್ ಬರ್ತೀವಿ ಅಂದಿದ್ರು. ಅವ್ರನ್ನ ಮಾತಾಡಬೇಕಿತ್ತು. ಮಾತಾಡಿ ಒಂದು ಸ್ವಲ್ಪ ಹೊತ್ತು ದೋಸೆ ಇಟ್ಟಿತ್ತು, ದೋಸೆ ಹಾಕ್ಕೊಂಡು ದೋಸೆ ತಿಂದು ಮತ್ತು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ಕ್ಲೈಂಟನ್ನು ಮೀಟ್ ಮಾಡಿದೆ. ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡೋದಿತ್ತು, ಮಾತಾಡಿಕೊಂಡು ಮುಗಿಸ್ಕೊಂಡು ಮತ್ತೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆ್ಯಂಡ್ ಡೀಪ್ ಸ್ಲೀಪ್ಗೆ ಹೋಗಿಲ್ಲ, ಸುಮ್ಮನೆ ನನಗೆ ಯಾಕೋ ನಿದ್ದೆ ಬೇಕು ಅಂತ ಅನಿಸ್ತಿತ್ತು. ನೈಟಲ್ಲಿ ಅಷ್ಟೊಂದು ಪ್ರಾಪರ್ ಸ್ಲೀಪ್ ಇರಲಿಲ್ಲ. ಅಲ್ಲಿ ಚೆನ್ನಾಗಿ ನಿದ್ದೆ ಬರ್ತಿತ್ತು, ಯಾಕೆ ಅಂತ ಗೊತ್ತಿಲ್ಲ, ಪ್ರಾಪರ್ ಸ್ಲೀಪ್ ಇರಲಿಲ್ಲ ಮತ್ತು ಸರಿಯಾಗಿ ನಿದ್ದೆ ಮಾಡಿಲ್ಲ ನಾನು. ಸರಿ ಅಂದ್ಬಿಟ್ಟು ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡೆ. ಸರಿ ಇವಾಗ ಮಧ್ಯಾಹ್ನ ಊಟದ ಟೈಮ್ ಆಗೋಗ್ಬಿಟ್ಟಿದೆ, ನಮ್ಮ ಮನೆಯವ್ರು ಬರ್ತಾರೆ. ನಾನು ಮಲ್ಕೊಂಡು ಸ್ವಲ್ಪ ಲೇಟಾಗೆ ಮಲ್ಕೊಂಡೆ, 12:30 ಅಷ್ಟು ಹಂಗೆ ಮಲ್ಕೊಂಡೆ. ಅಟ್ಲೀಸ್ಟ್ ಒಂದು 1 ಅವರ್ ಮಲಗಿದ್ದೀನಿ, ಬಟ್ ಡೀಪ್ ಸ್ಲೀಪ್ಗೆ ಹೋಗಿಲ್ಲ. ಏನೋ ಥಿಂಕ್ ಮಾಡ್ತಾನೆ ಇದ್ದೀನಿ, ತಲೆಯಲ್ಲಿ ಏನೋ ಓಡ್ತಾನೇ ಇದೆ. ಮತ್ತು ಇವಾಗಿದ್ದೆ ಫ್ರಿಜ್ಜಲ್ಲಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೆ. ನೆನೆ ನಮ್ಮ ಕೆಲಸದ ಆಂಟಿ
ಹಳೆ ಕೆಲಸದ ಆಂಟಿ ಅವರು, ಅಂದರೆ ಹಳೇದಂದರೆ ಹಳೆ ಕೆಲಸದ ಆಂಟಿ ಬಿಡಿ. ತುಂಬ ಹೊತ್ತು ಮಾತಾಡಿ ಮ್ಯಾಂಗೋ ಎಲ್ಲ ಕೊಟ್ಟರು. ಮಮ್ಮಿ ಇದು ಊರ್ದು ಅನಿಸುತ್ತೆ, ಮಾವಿನ ತೋಪಿಂದ ಕಿತ್ತಿರೋ ಮಾವಿನಕಾಯಿ ಸಖತ್ತು ಟೇಸ್ಟ್ ಇದೆ. ನಾನು ಈ ಥರ ಟೇಸ್ಟಿ ಮಾವಿನಕಾಯಿ ತಿಂದು ಎಷ್ಟು ದಿನಗಳಾಗೋಯ್ತು. ಇನ್ನೊಂದು ಮಕ್ಳು ಯಾರೂ ಇಲ್ಲ, ಇಬ್ಬರು ಊರಲ್ಲೇ ಇದ್ದಾರೆ. ಆ್ಯಂಡ್ ಚಾರು ಊರಲ್ಲಿದ್ಲ, ಅವಳು ಊರಲ್ಲಿ ಇರಬೇಕಿರಬೇಕು ಅಂತ ಟಾ ಮಾಡ್ತಿದ್ಲು. ಮುದ್ದನ್ನು ಕರ್ಕೊಂಬಂದು ಡೇ ಇಟ್ಕೊಂಡಿದ್ದೆ, ಅವಳು ಪಾಪ ಟೈಮ್ ಪಾಸ್ ಆಗಿಲ್ಲ. ಸೊ ಅವಳನ್ನು ಊರಲ್ಲೇ ಬಿಟ್ಟು ಬಂದಿದ್ದೀನಿ. ಮತ್ತು ನಾನು ನಾಳೆದು ಹೋಗ್ತೀನಿ. ಸೊ ಇವತ್ತಿನ ಕೆಲಸ ಏನು ಅಂತಂದರೆ, ಬೆಳಗ್ಗೆ ಒಂದು ಸ್ವಲ್ಪ ಆರ್ಡರ್ಸ್ ತೊಗೋಬೇಕಿತ್ತು, ತೊಗೊಂಡೆ. ಒಬ್ರದ್ದು ಕ್ಲೈಂಟ್ಗೆ ಒಂದಷ್ಟು ಪ್ರಾಡಕ್ಟ್ಸ್ ಕೊಡಿಸ್ತಾ ಇದ್ದೀನಿ ನನ್ನ ಕಡೆಯಿಂದ. ಅಂದರೆ ಎಲ್ಲ ನಾನೇ ಸೆಟಪ್ ಮಾಡ್ಕೊಡ್ತಿದ್ದೀನಿ. ಅಂದರೆ ಕಿಚನ್ಗೆಲ್ಲ ಯಾವ್ಯಾವ ಥರ ಪ್ರಾಡಕ್ಟ್ಸ್ ಬೇಕು ಅಂತ ನಾನೇ ಸಜೆಸ್ಟ್ ಮಾಡಿ, ಯಾವ್ಯಾವ ಪ್ಲೇಸಲ್ಲಿ ಏನೇನು ಇಡಬೇಕು ಅಂತ ಕ್ಲೀನಾಗಿ ನಾನೇ ಫೈನಲೈಸ್ ಮಾಡಿ ಅವ್ರ ಕಿಚನ್ಗೆ ಹೋಗಿ ಎಲ್ಲ ಕೆಲವೊಂದು ಆರ್ಡರ್ಸ್ ನನ್ನ ಕಡೆಯಿಂದ ನನ್ನ ಹೆಸರಲ್ಲೇ ಆರ್ಡರ್ಸ್ ಹಾಕ್ಸ್ಕೊಂಡು ಅವ್ರಿಗೊಂದು ಒಳ್ಳೆ ಪ್ರೈಸಲ್ಲಿ ಆಲ್ ಇನ್ ಪ್ರತಿಯೊಂದು ಐಟಮು ನಾನೇ ಆರ್ಡರ್ ಮಾಡ್ತಾರೋ ಅಂಥದ್ದು. ಆ್ಯಂಡ್ ನನ್ನ ಕಡೆಯಿಂದ ನನಗೂ ಡಿಸ್ಕೌಂಟ್, ನನಗೂ ಒಂದು ಒಳ್ಳೆ ಪಾಯಿಂಟ್ ಸಿಗುತ್ತೆ, ಅವ್ರಿಗೂ ಒಂದಷ್ಟು ಡಿಸ್ಕೌಂಟ್ ಕೊಡಿಸ್ತಾ ಇದ್ದೇನೆ. ಆ್ಯಂಡ್ ಮನೆಗೆ ಫಸ್ಟ್ ಅವ್ರ ಮನೇಲೆಲ್ಲ ಹೋಗಿ ಕಿಚನ್ದೆಲ್ಲ ಫೈನಲೈಸ್ ಮಾಡಿ ಮತ್ತೆ ಮನೆಗೆ ಬಂದು ಕ್ಲೀನಾಗೆಲ್ಲ ಯಾವುದೈತೆ ಎಷ್ಟು ಆಗುತ್ತೆ ಅಂತ ಕ್ಲೀನಾಗೆಲ್ಲ ಬಿಲ್ಲಿಂಗ್ ಮಾಡಿ ಅವ್ರಿಗೆ ಒಪ್ಪಿಸಿ, ಸರಿ ಆಯಿತು ಆರ್ಡರ್ ಮಾಡಿ ಅಂತ ಹೇಳಿದ್ರು. ಸೊ ಎಲ್ಲ ಫೈನಲ್ ಆಯಿತು. ಒಂದು ಬಿಗ್ ಪ್ರಾಜೆಕ್ಟ್ ಥರ ಇದು. ಆಲ್ಮೋಸ್ಟ್ ಕಿಚನ್ಗೆ ಅಂತಲೇ ಅವರು 1,25,000 ಆರ್ಡರ್ ಮಾಡಿದ್ದಾರೆ. ಆ್ಯಂಡ್ ಇದು ದುಡ್ಡಿನ ಪ್ರಶ್ನೆ ಅಲ್ಲ. ಆ್ಯಂಡ್ ಇದು ನಾನು ಕೆಲಸ ಹೆಂಗೆ ಮಾಡ್ತೀನಿ, ನನ್ನ ವರ್ಕ್ ಅವ್ರಿಗೆ ಹೇಗೆ ಇಷ್ಟ ಆಗುತ್ತೆ, ಬಿಕಾಸ್ ನಾನೇ ಎಲ್ಲ ಅವ್ರಿಗೆ ಆರ್ಗನೈಸ್ ಎಲ್ಲ ಮಾಡಿಕೊಡ್ತಿರೋದು. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಐ ಡನ್ ವೆರಿ ವೆಲ್. ಸೊ ಇವಾಗ ಒಂದೇ ಸರಿ ಎಲ್ಲನೂ ಆನ್ ದಿ ಸ್ಪಾಟ್ ಒಂದೇ ಸರಿ ಪ್ರಾಡಕ್ಟ್ಸ್ ಬರುತ್ತೆ. ಇವಾಗ ಸದ್ಯಕ್ಕೆ ಫ್ರೂಟ್ಸ್ ಸ್ವಲ್ಪ ತಿನ್ಕೊಂಡು ಮತ್ತು ನಮ್ಮ ಮನೆಯವ್ರು ಬಂದರೆ ಊಟಕ್ಕೆ ಹೋಗ್ಬೇಕಾಚೆ. ಏನೂ ಅಡುಗೆ ಮಾಡಿಲ್ಲ, ಏನೋ ಫೋನ್ ಮಾಡ್ತೀನಿ ಅಂದೆ, ಕ್ವಿಕ್ಕಾಗಿ ಮಸ್ಸಪ್ ಮಾಡ್ತೀನಿ ಅಂದೆ. ಇರು ಬೇಡ ಅಂದರು. ಏನು ಅಂತ ಕೇಳಬೇಕು. ಹಲೋ, ಮನೆ ಫ್ರೀನೇ ಹೇಗೆ? ಇದು ಬಂದಿಲ್ಲ ನಿಮ್ದು ಐಸ್ ಕ್ರೀಮ್ ಅಂಗಡಿ ಐತಲ್ಲ ಮಿಲಾನ್, ಅಲ್ಲಿ ಬಂದ್ರೆ ಹೆಲ್ಮೆಟ್ ತುಂಬಾ ಬೇಬಿ ಏನು ಗೊತ್ತಾಗಲ್ವಿ. ಬೆಳಗ್ಗೆ ಒಬ್ರು ಕ್ಲೈಂಟ್ ಬಂದಿದ್ರಲ್ಲ, ಅವರು ಕಂಪ್ಲೀಟ್ ಆರ್ಡರ್ ಕನ್ಫರ್ಮ್ ಮಾಡಿದ್ರು. ಮತ್ತೆ ಅದು ಎಷ್ಟು ಗೊತ್ತಾ, 1,25,000 ಟೋಟಲ್ ಆರ್ಡರ್ ಅಮೌಂಟ್. ಅಮೌಂಟು ಕೊಡ್ತಾರೆ, ಗೆಸ್ ಮಾಡಿ. 1,25,000 ಕಮ್ಮಿ ಅಂದ್ರೆ ಒಂದು 30-35 ಸಾವಿರ. ಪರವಾಗಿಲ್ಲ, ಹೇಳಿದ್ದೀನಿ 35 ಸಾವಿರ. ನೀವು ಇನ್ನ ನನಗಿಂತ ಮೀರುತ್ತೀರ, 35 ಸಾವಿರ ಅಂತೆ. ಓ, ಯಾವ ಲೆವೆಲ್ ಇಲ್ಲ. ಹಂಗಂದ ಅಂದೆ ದಬ್ಬಾಕ್ಬಿಟ್ಟಿ ಮೇಲಿಂದ. ನಂಗೆ ಲಾಭ, ನೀನೇನು ಬೆಳೆದ್ ನಿಂತ್ರೆ ನನಗೆ ಲಾಭ. ನಾನೆಲ್ಲ ನಾನು ಹೊಡಿಯೋದು ನೀವು ವರ್ಷಕ್ಕೆ ಒಂದ್ಸರಿ ಹೊಡೆದ್ರೆ ಸಾಕು, ಅಲ್ಲ 6 ತಿಂಗಳಿಗೆ ಒಂದು ಹೊಡೆದ್ರೆ ಸಾಕು. ಕಷ್ಟಕ್ಕಾಗೋದಿಲ್ಲ. ಹೌದಾ, ಎಷ್ಟು ಚೆನ್ನಾಗಿ ಸತ್ಯ ಆಚೆ ಬಂತು. ಕಷ್ಟಕ್ಕೆ ಆಗೋದು ನಂದೇ ಅಂತ ಆಚೆ ಬಂದ್ಬಿಡ್ತು ಸತ್ಯ. ನಿಮ್ಗೆ ಅಂತ ಮಾವಿನಕಾಯಿ ಇಟ್ಟಿದ್ದೆ ಫ್ರಿಜ್ಜಲ್ಲಿ, ನೀವು ಬಂದಿಲ್ಲ, ತಿಂದಿಲ್ಲ, ನಾನೇ ಎತ್ಕೊಂಡು ತಿಂತೇನೆ. ಎಲ್ಲಿಗೆ? ಸರಿ, ಊಟಕ್ಕೆ ಹೋಗೋಣ ಅಂತವ್ರೆ. ಮನೆಯಲ್ಲೇ ಮಾಡ್ತೀನಿ, ವೀಟ್ ಮಾಡ್ತಾರೆ ಗೊತ್ತಿಲ್ಲ, ಇವತ್ತು ಪಾಪ ಅಶ್ವಾಗಿದೆಯೇನೋ.
ಮಾವಿನಕಾಯಿ ಮಾತ್ರ ಸಕ್ಕ. ದಯವಿಟ್ಟು ಯಾರಾದರೂ ಮ್ಯಾಂಗೋ ಇದ್ದರೆ ಕಳಿಸ್ರಿ, ನ್ಯಾಚುರಲ್ ಮ್ಯಾಂಗೋ. ಈ ಆರ್ಡ್ರ್ ಮಾಡಿಕೊಂಡ್ರೆ ಬೇಕಂದ್ರೆ ನಾನು ತೊಗೊಳ್ತೀನಿ, ಎಷ್ಟು ಕೊಟ್ಟು ಬೇಕಂದ್ರು, ಬಟ್ ಏನು ಚೆನ್ನಾಗಲ್ಲ ಆರ್ಡರ್ ಮಾಡಿದ್ರೆ. ಮ್ಯಾಂಗೋ ಬೆಳೆಯೋರಿದ್ರೆ ಹೇಳಿ ಪ್ಲೀಸ್, ತರಿಸ್ಕೊತೀನಿ ದುಡ್ಡು ಕೊಟ್ಟು. ಫ್ರೀ ಕೊಟ್ಟರೆ ಬರೋಲ್ಲ, ಇಸ್ಕೊತೀನಿ. ವಾರದಿಂದ ಮನೆಯಲ್ಲೇ ಇಲ್ಲ ಪ್ರಾಪರಾಗಿ, ಮನೇಲಿ ಅಡುಗೆನೇ ಮಾಡ್ತಾಯಿಲ್ಲ ಪ್ರಾಪರಾಗಿ, ಸರಿಯಾಗಿ ಪ್ರಾಪರಾಗಿ ಪೂಜೆ ಮಾಡ್ತಾಯಿಲ್ಲ. ಹೆಂಗಾಗಿದೆ ಓಡಾಟ, ರೆಸಾರ್ಟ್ ಅಂತೆ, ಮತ್ತೆ ಊರು, ಮತ್ತೆ ಊರು, ಫಂಕ್ಷನ್ಸು, ಜಾತ್ರೆ, ಮದುವೆ, ಗೃಹ ಪ್ರವೇಶ, ಮೇಕಪ್ಪು. ಆ್ಯಂಡ್ ಲಿಟ್ರಲಿ ನನಗೆ ಒಂದೇ ವೀಕಲ್ಲಿ 4 ಮೇಕಪ್ಪು ಆ್ಯಂಡ್ ಆಲ್ಮೋಸ್ಟ್ 15 ಡೇಸಲ್ಲಿ 6-7 ಮೇಕಪ್ ಇತ್ತು ಈ ಸರಿ. ಬಟ್ ನಾನು ಎಲ್ಲದರದ್ದು ವೀಡಿಯೋ ಮಾಡಿಲ್ಲ. ನನಗೇನು ಅಂದರೆ ಇನ್ನೂ ಪ್ರಾಪರಾಗಿ, ಪರ್ಫೆಕ್ಟಾಗಿ, ಪ್ರೊಫೆಷ್ನಲ್ ಆಗಿ, ಕ್ಲೀನಾಗಿ, ಪ್ರಾಪರಾಗಿ ಕಲಿತು ಮತ್ತೆ ನಾನು ಅಪ್ಲೋಡ್ ಮಾಡಬೇಕು ಅನ್ನೋ ಥರ. ಆ್ಯಂಡ್ ಇವಾಗಲೂ ನಾನು ಚೆನ್ನಾಗಿ ಮಾಡ್ತೀನಿ, ಇಲ್ಲ ಅಂತಲ್ಲ, ಬಟ್ ಇನ್ನೂ ಅಪ್ಗ್ರೇಡ್ ಆಗಬೇಕು. ಇನ್ನೂ ವರ್ಕ್ ಏನಿದೆ ಅಂತಂದರೆ ನೋಡಿದ ತಕ್ಷಣ ವಾವ್ ಅನಿಸ್ಬೇಕು, ಆ ಥರ ಕಲಿಬೇಕು ಅಂತ ನನ್ನ ಡ್ರೀಮ್. ಮಾಡ್ತೀನಿ ನಾನು. ಹಠ ಮಾಡಿದ್ರೆ, ಚಾಲೆಂಜ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಏನಂದರೆ ನನಗೆ ಟೈಮೇ ಸಿಗಲ್ಲ, ಪ್ರಾಮಿಸ್, ನನಗೆ ಲಿಟ್ರಲಿ ಟೈಮೇ ಸಿಗಲ್ಲ. ಮನೆಗೆ ತೆಂಗಿನಕಾಯಿಗಳು ಚೆನ್ನಾಗಿ ಆಗ್ತಾನೆ ಇದೆ, ಮದುವೆಗಳಿಗೆ ಹೋಗಿ ಬಂದು. ಬನ್ನಿ ಊಟಕ್ಕೆ ಹೋಗೋಣ, ಏನು ಕೊಡಿಸ್ತಾರೆ ಏನು ನೋಡೋಣ. ನನಗೆ ಗೊತ್ತಂಗೆ ಅವರು ಜಾಸ್ತಿ ನಂದನಾಗೆ ಹೋಗ್ತಾರೆ, ಮೇ ಬಿ ನಂದನಾಗೆ ಹೋಗಬಹುದು, ಬಟ್ ಬೇರೆ ಎಲ್ಲಾದರೂ ಕರ್ಕೊಂಡು ಹೋಗ್ತಾರಾ ಗೊತ್ತಿಲ್ಲ. ಲೆಟ್ಸ್ಕೋ. ನನ್ನ ಔಟ್ಫಿಟ್ ಇದೆ. ಇವತ್ತಾದರೆ ನಾನು ಇವತ್ತು ಅಥವಾ ನಾಳೆ ನನ್ನ ಸ್ಕಿನ್ ಕೇರ್ ವೀಡಿಯೋ ಮಾಡ್ತೀನಿ. ಸ್ವಲ್ಪ ಮೆಸ್ಸಪ್ ಆಗಿದೆ, ಡೋಂಟ್ ಮೈಂಡ್ ಗೈಸ್. ಮನೆಯಲ್ಲೇ ಇದ್ದರೆ ಪ್ರಾಪರಾಗಿ ಎಲ್ಲ ಮಾಡ್ಕೋಬೋದು, ನೆಟ್ಟಿಗೆ ಮನೆಯಲ್ಲೇ ಇರಲ್ಲ ಅಲ್ವಾ. ಕ್ಲೀನಾಗೇ ಇದೆ ಎಲ್ಲ, ಬಟ್ ಕೆಲವೊಂದು ಐಟಮ್ಸು ಇವಾಗ ಊರಿಂದ ಬಂದಿರೋದು ಅಲ್ಲಲ್ಲೇ ಇಟ್ಟಿರ್ತೀನಿ, ಬಟ್ ಎಲ್ಲೂ ಮೆಸ್ಸಿ ಆಗಿಲ್ಲ. ಐಟಮ್ಸ್ ಮಾತ್ರ ಒಂದೊಂದು ಅಲ್ಲಲ್ಲೇ ಇರುತ್ತೆ. 1-2 ದಿನ ಸೆಟ್ ಆಗಿಬಿಡುತ್ತೆ. ಫಂಕ್ಷನ್ಸ್ ಎಲ್ಲ ಮುಗಿದು ಮಕ್ಕಳು ಮನೆಗೆ ಬಂದುಬಿಟ್ರು ಅಂದರೆ ಪ್ರಾಪರಾಗಿ ಎಲ್ಲ ಸೆಟ್ ಆಗಿಬಿಡುತ್ತೆ. ಯೋಗಾಗೆ ಹೋಗ್ತಾರೆ ಆಲ್ಮೋಸ್ಟ್ 1 ವೀಕ್, ಆಲ್ಮೋಸ್ಟ್ 15 ಡೇಸಿಂದ ಯೋಗಾಗೆ ಹೋಗ್ತಾಯಿಲ್ಲ. ನಮ್ಮ ಯೋಗ ಟೀಚರ್ ಮೆಸೇಜ್ ಟಂಗ್ ಅಂತ ಮೆಸೇಜ್ ಆಗ್ತಾಯಿದ್ದಾರೆ, ರೆಸ್ಪಾಂಡ್ ಮಾಡ್ತಿಲ್ಲ. ಕ್ಲೀನಾಗಿ ಅವ್ರ ಹತ್ರ ಮಾತಾಡಿ ಸಾರಿ ಕೇಳಬೇಕು, ಈ ಥರ ಇತ್ತು, ಮದುವೆ ಫಂಕ್ಷನ್ಸು, ಊರಿಗೆಲ್ಲ ಹೋಗುವಂತಹ ಪರಿಸ್ಥಿತಿ ಬಂತು, ಅದು ಇದು ಅಂತ ಹೇಳಿಬೇಕು ಮ್ಯಾಮ್ಗೆ, ಅರ್ಥ ಮಾಡಿಸ್ಬೇಕು. ಐ ಥಿಂಕ್ ಶಿ ಈಸ್ ವೆರಿ ಗುಡ್, ಶಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಬಟ್ ಲೆಟ್ಸ್ ಗೋ, ಒಂಚೂರು ಊಟ ಮಾಡ್ಕೊಂಡು ಬರೋಣ. ಮತ್ತೆ ಒಂದಷ್ಟು ಕೆಲಸಗಳಿದೆ. ಬಟ್ಟೆ ಎಲ್ಲ ಮಚ್ಚಬೇಕು, ಒಂದು ಆರ್ಡರ್ ಬರುತ್ತೆ, ಅದನ್ನು ಹೋಗಿ RT ನಗರ್ಗೆ ಡೆಲಿವರಿ ಮಾಡಿ ಬರಬೇಕು. ಆ್ಯಂಡ್ ಅವಾಗ ಸದ್ಯಕ್ಕೆ ಏನು ಅಂತಂದರೆ ಇನ್ನೊಂದು ಪವರ್ ಬ್ಯಾಂಕ್ ಇಟ್ಕೊಂಡು ಹೋಗ್ತೀನಿ. ಯಾಕೆ ಅಂತಂದರೆ ಮತ್ತೆ ನನಗೆ ಚಾರ್ಜ್ಗೆ ಹಾಕಿಲ್ಲ ಸರಿಯಾಗಿ. ಸೊ ಒಂದು ಪವರ್ ಬ್ಯಾಂಕ್ ಇಟ್ಕೊಂಡ್ಬಿಟ್ರೆ, ಇದು ಐಫೋನಿಗೆ ಮಾತ್ರ ಆಗೋದು, ಪವರ್ ಬ್ಯಾಂಕ್ ಚೆನ್ನಾಗಿ ಕೆಲ್ಸಕ್ಕೆ ಬರುತ್ತೆ. ಗೇಟ್ ಬಾಗಿಲು ತೆಗೆದ್ರೆ ಹಾಕೋದೇನಿಲ್ಲ, ಅವರು ತೆಗಿಯೋಕ್ಕೆ ಮಾತ್ರ ಅಷ್ಟೆ, ಹಾಕೋಕ್ಕಾಗಲ್ಲ. ಹೇಳ್ತಾನೆ ಇರ್ತೀನಿ, ಗೇಟ್ ಬಾಗಿಲು ಹಾಕ್ಬಿಟ್ಟು ಹೋಗ್ರಿ ಅಂತ, ಕೇಳೋದೇ ಇಲ್ಲ, ತೆಗೆದ್ಬಿಟ್ಟು ಹೋಗ್ತಾ ಇರ್ತಾರೆ. ಲೆಟ್ಸ್ ಗೋ. ಅಲ್ಲ, ನಮ್ಮ ಮನೆಯವ್ರನ್ನ ಮೀಟ್ ಮಾಡಿ ಸಿಗ್ತೀನಿ ಗಾಯ್ಸ್. ನಾನು ಎಷ್ಟು ಶಿಸ್ತಿನ ಸಿಪಾಯಿ ಗೊತ್ತಾ, ಪ್ರತಿ ಸಲ ನಾನು ಗೇಟ್ ಬಾಗಿಲು ಮಿಸ್ ಮಾಡಿದೆ, ಗೇಟ್ ಬಾಗಿಲು ಹಾಕ್ಕೊಂಡೆ ನಾನು ಹೋಗೋದು. ಅನ್ಸ್ಲಿಲ್ವಾ ಗೌಡ್ರೆ? ಎಷ್ಟೊತ್ತಿಗೆ ಕರೆಕ್ಟಾಗಿ ಹೇಳಿ ಟೈಮಿಂಗ್ಸು. ಆ ಟಿಕೆಟ್ ನಾನು ಇನ್ನೊಂದ್ಸರಿ ಅದು ಚೆಕ್ ಮಾಡಿ ಫೋನ್ ಮಾಡ್ತೀನಿ, ಯಾವ ಟೈಮ್ಗೆ ಏನು. ಬಾಯ್. ಆ್ಯಂಡ್ ಊಟಕ್ಕೆ ಹೋಗಿದ್ವಲ್ಲ, ಒಂಥರ ಅವ್ರು ಕರೆದು ಇಬ್ಬರು ಜೊತೇಲಿ ಊಟ ಮಾಡಿದ್ದು ಒಂಥರ ಖುಷಿ ಅನಿಸ್ತು. ಯಾಕೆ ಅಂದರೆ ಹೊಟ್ಟೆ ತುಂಬಿತು, ಹೊಟ್ಟೆಗಿಂತ ಹೆಚ್ಚಾಗಿ ಮನಸ್ಸು ತುಂಬಿತು. ಬಿಕಾಸ್ ನಾನು ಒಬ್ಬಳೇ ಇರ್ತೀನಿ, ತಿನ್ನಲ್ಲ ಸರಿಯಾಗಿ ಅಂದ್ಬಿಟ್ಟು ಅವರು ಬಂದು ಕರ್ಕೊಂಡೋಗಿ ಊಟ ಮಾಡಿಸಿದ್ರಲ್ಲ, ಒಂಥರ ಖುಷಿ ಆಯಿತು. ಜೊತೇಲಿ ತಿಂದ್ವಿ, ಖುಷಿ ಅನ್ಸ್. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಕೆಲಸ ಇದೆ, 1-2 ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡಬೇಕು, ಮುಗಿಸಿ ಮತ್ತೆ ಈವ್ನಿಂಗ್ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಮಡಚಿ ಮನೆ ಎಲ್ಲ ಕ್ಲೀನ್ ಮಾಡೋದಿದೆ.
ಆ್ಯಂಡ್ ನೈಟ್ ಆದರೆ ಮೂವಿಗೆ ಹೋಗೋಣ ಅನ್ಕೊತಾ ಇದ್ದೇವೆ. ನೋಡ್ಬೇಕು ಟಿಕೆಟ್ ಸಿಕ್ಕಿದ್ರೆ, ಅಂದರೆ ನಮಗೆ ಟಿಕೆಟ್ ಬೇರೆಯವ್ರು ಕೊಡಿಸೋದು, ಟಿಕೆಟ್ ಸಿಕ್ಕಿದ್ರೆ ಓಕೆ. ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಫ್ರೂಟ್ಸ್ ಇತ್ತು, ಆಗಲೇ ಒಂಚೂರು ಅರ್ಧ ತಿಂದು ಮ್ಯಾಂಗೋನ ಸ್ವಲ್ಪ ಇತ್ತು, ಅದನ್ನು ತಿನ್ನೋಣ ಅಂದ್ಬಿಟ್ಟು ಡ್ರ್ಯಾಗನ್ ಫ್ರೂಟು ಎಷ್ಟು ಒಳ್ಳೇದು ಗೊತ್ತಾ, ಏನೇನು ಒಳ್ಳೇದು ಅಂದರೆ ಡೈಜೆಷನ್ಗೆ ಆ್ಯಂಡ್ ಇನ್ನೂ ಸಾಕಷ್ಟು ಒಳ್ಳೇದು. ಬಟ್ ನನಗೆ ಅದೆಲ್ಲ ಏನೇನಕ್ಕೆ ಅಂತ ನೆನಪಿಲ್ಲ, ಬಟ್ ತುಂಬ ಒಳ್ಳೇದು ಅಂತ ತಿಂತಾಯಿದ್ದೀನಿ. ತಂದಿದ್ದೆ ಮನೇಲಿ, ಮಕ್ಕಳಿದ್ದಿದ್ರೆ ಮಕ್ಳಿಗೆ ಕೊಡ್ತಾಯಿದ್ದೆ, ಮಕ್ಕಳಿಲ್ಲ, ಇವಾಗ ನಾನು ಒಬ್ಬಳೇ ತಿಂತಾಯಿದ್ದೀನಿ. ಒಂಥರ ಲಿಟ್ರಲಿ ಮನೆ ಹಂಗೆ ಇಲ್ಲ, ನನ್ನಂಥ ಹುಚ್ಚಿನೇ ಯಾರೂ ಇರೋಲ್ಲ ಅನ್ಸುತ್ತೆ ಒಂದೊಂದ್ಸರಿ. ದಾಳಂಬ್ರೆ ಹಣ್ಣೆಲ್ಲ ಇತ್ತು, ಒಂಚೂರು ಬಿಡಿಸ್ಕೊಂಡು ತಿಂದ್ಕೊಂಡು ವ್ಲಾಗ್ ಒಂದು ಎಡಿಟ್ ಮಾಡಿದೆ, ಅಪ್ಲೋಡ್ ಕೊಟ್ಟಿದ್ದೀನಿ. ಯಾಕೋ ಲೇಟಾಗಿ ಅಪ್ಲೋಡ್ ಆಗ್ತಾಯಿದೆ. ಅದಾಗೋ ಅಷ್ಟರಲ್ಲಿ ನಾನು ಸ್ವಲ್ಪ ಫ್ರೂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ತಿಂದ್ಕೊಂಡು ಮತ್ತು ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಮನೇಲಿ ಒಂದಷ್ಟು ಕೆಲಸ ಇದೆ, ದೇವ್ರ ಐಟಮ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ನಾಳೆ ನಾನಿರಲ್ಲ, ಸೊ ನೋಡೋಣ ಏನೇನಾಗುತ್ತೆ ಅಂತ. ನಾಳೆ ಟೆಂಪಲ್ ಹೋಗೋಣ ಅಂತ ಇದ್ದಾರೆ. ಟೆಂಪಲ್ಗೆ ಹೋಗೋದಾ? ನಾಳಿದ್ದು 3 ದಿನ ಏನು ಕೆಲಸ ಇಟ್ಕೊಂಡಿಲ್ಲ, ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಊರಲ್ಲೊಂದು ಕಾರ್ಯ ಇದೆ, ನೋಡೋಣ ಏನೇನಾಗುತ್ತೆ ಅಂತ. ಸದ್ಯಕ್ಕೆ ಡ್ರ್ಯಾಗನ್ ಫ್ರೂಟ್, ಸದ್ಯಕ್ಕೆ ದಾಳಂಬ್ರೆ ಹಣ್ಣು ಬಿಡಿಸ್ಬಿಟ್ಟು ತಿಂದ್ಕೊಂಡು ಆ ವ್ಲಾಗ್ ಕತೆ ಏನು ಅಂತ ಚೆಕ್ ಮಾಡಿ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಎಷ್ಟು ಬಟ್ಟೆ ಮಡ್ಚೋಗಿದೆ ಗೊತ್ತಾ, ಓಡಾಡ್ತಾನೆ ಇದ್ದೀವ, ಬಟ್ಟೆನೇ ಮಡ್ಚಿಲ್ಲ. 3-4 ಸರಿ ಹಿಂದಿಂದಲ್ಲಿ ಹಂಗೆ ಇದೆ. ಇವತ್ತು ನಾನು ಹಂಗೆ ಇಟ್ಕೊಳ್ಳಲ್ಲ, ಬೇಜಾರಾಗ್ತಾಯಿದೆ. ಕುತ್ಕೊಂಡು 1 ಅವರ್ ಕಾನ್ಸಂಟ್ರೇಷನ್ ಮಾಡಿ ಮಡ್ಚ್ಬಿಟ್ಟು ಅಂದರೆ ಟಕ್ 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 ಅಂತ ಮಾಡಾಕ್ಬಿಡ್ತೀನಿ. ಆ್ಯಂಡ್ ನಾನು ಕಂಪ್ಲೀಟ್ ಒಂದಿನ ಮೇಕಪ್ಪಲ್ಲಿ ಮಾಡಬೇಕು ಅಂದ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಸೀರಿಯಸ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ಪ್ರತಿದಿನ ನಾನು ಮೇಕಪ್ ಇಲ್ದಿರೋ ವ್ಲಾಗ್ ಮಾಡ್ತೀನಲ್ವ. ಒಂದಿನ ಫುಲ್ ಮೇಕಪ್ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಫುಲ್ ವ್ಲಾಗ್ ಮಾಡಲ್ಲ, ಅದೆಲ್ಲ ಆರ್ಟಿಫಿಷಿಯಲ್ ಅಂತ ಅನಿಸ್ಕೊಳ್ಳುತ್ತೆ. ನ್ಯಾಚುರಲಾಗಿ ಮಾಡಿದ್ರೇ ವ್ಲಾಗ್ ಅನಿಸೋದು. ಚೆನ್ನಾಗಿ ರೆಡಿಯಾಗಿ ಮಾಡಿದ್ರೆ ಏನು ಸ್ಕೋಪ್ ಅಂದ್ಕೊತಾರೆ. ಇನ್ನು ನಮ್ಮ ಜನ ಹೇಳ್ಬೇಕಾ. ಆ್ಯಂಡ್ ಒಂದು ವೀಡಿಯೋ ಅಪ್ಲೋಡಿಗೆ ಕೊಟ್ಟು ಮತ್ತೆ ಒಂದು ಸ್ವಲ್ಪ ಬಟ್ಟೆ ಹೇಳಿದ್ನಲ್ಲ, ಒಂದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು, ಒಂದು 2-3 ಸರಿ ಇದೆಲ್ಲ ಮಡಚೇ ಇರಲಿಲ್ಲ. ಕ್ಲೀನಾಗಿ ಎಲ್ಲ ಮಡ್ಚೆತ್ತಿಕ್ಬಿಡೋಣ ಅಂದ್ಬಿಟ್ಟು ಮಡ್ಚೆತ್ತಿಕ್ತಿದ್ದೀನಿ. ಬಿಕಾಸ್ ಮತ್ತೆ ಓಡಾಡೋದು ಕೆಲಸಗಳು ಎಲ್ಲ ತುಂಬ ಇದೆ. ಸೊ ಮತ್ತೆ ಪ್ರಾಪರಾಗಿ ಮನೇಲಿ ಇರೋದಕ್ಕೆ ಆಗೋದೇ ಇಲ್ಲ. ಬಿಕಾಸ್ ಊರಲ್ಲಿ ಮಕ್ಕಳಿರೋದ್ರಿಂದ ನನಗೆ ಅವ್ರನ್ನ ಬಿಟ್ಟು ಇರೋದಕ್ಕಾಗಲ್ಲ. ಊರಿಗೆ ಹೋಗ್ಬೇಕು ಅನಿಸ್ತಾ ಇರುತ್ತೆ. ಸೊ ಹೋಗಿ ಬರ್ತಾ ಇರ್ತೀನಿ ಅಂದ್ಬಿಟ್ಟು ಇರೋಕ್ಕೆಲ್ಲ ಮುಗಿಸ್ಕೊಂಡು ಮತ್ತು ಕಾಫಿ ಸ್ವಲ್ಪ ಟೀ ಮಾಡಿಕೊಂಡು ಟೀ ಕುಡಿದೆ. ಆ್ಯಂಡ್ ಇದೊಂದು ಡಾರ್ಕ್ ಚಾಕ್ಲೇಟು ಆರೆಂಜ್ ಫ್ಲೇವರ್ದು, ತುಂಬ ಚೆನ್ನಾಗಿರುತ್ತೆ, ನನಗಿಷ್ಟ. ಅದನ್ನು ನೋಡಿಸ್ತಿದ್ದೇನೆ. ಆ್ಯಂಡ್ ಮತ್ತೆ ಕೆಲಸ ಎಲ್ಲ ಮುಗಿಸಿ ಕ್ವಿಕ್ಕಾಗಿ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದೆ. ಆ್ಯಂಡ್ ಸಿಂಪಲಾಗಿ ಒಂದು ಟೀ ಶರ್ಟ್, ಒಂದು ಪ್ಯಾಂಟ್ ಹಾಕೊಂಡು ಮೂವಿಗೆ ರೆಡಿಯಾಗಿ ಹೋಗ್ತಾ ಇದ್ದೇವೆ ಗಾಯ್ಸ್. ಲೆಟ್ಸ್ ಗಿ. ನಾರ್ಮಲ್ ಟೀ ಶರ್ಟ್, ಪ್ಯಾಂಟ್. ನಂದು ಮನೇಲೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಮನೆ ಒಂದು ಸ್ವಲ್ಪ ಚಿಕ್ಕ ಪುಟ್ಟದ ಮೇನ್ ಕೆಲಸಗಳೇನೇನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಊಟನೂ ಮಾಡಲಿಲ್ಲ. ಆಚೆ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಿಕಾಸ್ ಆ ರೀಸೆಂಟ್ ಡೇಸಲ್ಲಿ ಮನೇಲೂ ನಾನ್ ವೆಜ್ ಮಾಡಲಿಲ್ಲ. ಸರಿ ನಮ್ಮ ಮನೆಯವರು ನಾನ್ ವೆಜ್ ತಿನ್ಕೊಂಡು ಬರೋಣ ಅಂದರು. ಓಕೆ, ನನಗೂ ನಂದನಾ ಪ್ಯಾಲೇಸಲ್ಲಿ ನಮಗೆ ನಾನ್ ವೆಜ್ ಇಷ್ಟ, ಅಲ್ಲಿ ಚೆನ್ನಾಗಿರುತ್ತೆ, ನಮಗೆ ಆ ಟೇಸ್ಟ್ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಹೋಗಿ ನಂದನಾ ಪ್ಯಾಲೇಸಲ್ಲಿ ಊಟ ಮಾಡಿಕೊಂಡು ಒಂದು ಬೀಡಾ ತಿಂದ್ಕೊಂಡು ಮತ್ತೆ ವಿ ವೆಂಟ್ ಫಾರ್ ಓರಿಯನ್ ಮಾಲ್. ಏನಕ್ಕೆ ಅಂತಂದರೆ ಮೂವಿಗೆ. ಆ್ಯಂಡ್ ಮೂವಿ ನೋಡೋಣ ಅಂದ್ಬಿಟ್ಟು ಬುಕ್ ಮಾಡಿದ್ದೆ ಸಾಯಂಕಾಲನೇ. ನನ್ನ ಫ್ರೆಂಡ್ ಕಡೆಯಿಂದ ನಾನು ಟಿಕೆಟ್ಸ್ ತಗೊಳ್ಳೋ ಅಂಥದ್ದು. ಸೊ ಎಲ್ಲ 2 ಟಿಕೆಟ್ ಆರಾಮಾಗೆ ಪೀಸಾಗಿ ನೋಡಬಹುದು ಅಂತ. ಆ್ಯಂಡ್ ಮೇನ್ ಇವತ್ತು ಯಾಕೆ ಹೋಗ್ತಿದ್ದೀವಿ ಮೂವಿಗೆ ಅಂತ ಅಂದರೆ, ಅದು 18 ಇಯರ್ಸ್ ಮೇಲಿರೋರು ಮಾತ್ರ ನೋಡಬೇಕು, ಒಳಗಡೆ ಇರೋರು ನೋಡಬಾರ್ದು. ಸೊ ಮಕ್ಳು ಹೆಂಗೂ ಇಲ್ಲ, ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ನಮ್ಮದೇ ಒಂದು. ಆ್ಯಂಡ್ ಏನು ಅಂತಂದರೆ ನನಗೆ ನಮ್ಮ ಹಸ್ಬೆಂಡ್ಗೆ ಅಟ್ಲೀಸ್ಟ್ ಮಂತ್ಲಿ ಒಂದು ಮೂವಿ ನೋಡಬೇಕು, ಆ ಥರ ಒಂದು ಫಿಕ್ಸ್ ಆಗಿಬಿಟ್ಟಿರ್ತೀವಿ. ಅಂದರೆ ಕನ್ನಡದ ಮೂವಿ ರಿಲೀಸ್ ಆಗಿರಬೇಕು, ಯಾವ್ದು ಇಷ್ಟ ಆಗೋವಂಥ ಮೂವಿ ನೋಡಬೇಕು ಅನ್ನೋ ಥರ. ಆ್ಯಂಡ್ KD ಮೂವಿಗೆ ಹೋಗಿದ್ದಿದ್ದು ಚೆನ್ನಾಗಿತ್ತು. ಆ್ಯಂಡ್ ಓಕೆ, ಒಂಥರ ನೋಡ್ಬೋದು ಅನ್ನೋ ಥರ ಇತ್ತು.
ಆ್ಯಂಡ್ ಅದರದ್ದು ಸೆಕೆಂಡ್ ಹಾಫ್ ಕೂಡ ಇದೆ, ನೋಡಬೇಕು ಅದು ಸ್ಟೋರಿ ಹೇಗಿರುತ್ತೆ ಏನೋ ಅಂತ. ಆ್ಯಂಡ್ ನನಗಿಂತೂ ನಮ್ಮ ಹಸ್ಬೆಂಡ್ ಈಸ್ ವೆರಿ ಎಕ್ಸೈಟೆಡ್ ಟು ವಾಚ್ ದ ಮೂವಿ ಆನ್. ಆ್ಯಂಡ್ ಎವ್ರಿ ಟೈಮ್ ನಾವು ಆಲ್ ಟೈಮ್ ಫೇವ್ರೆಟ್ ಪಿ ವಿ ಆರ್. ಒಂದು ಸ್ವಲ್ಪ ಬಜೆಟ್ ವೇರಿಯೇಷನ್ಸ್ ಆದರೂ ನಮಗೆ ಪಿ ವಿ ಆರಲ್ಲಿ ನೋಡಿದ್ರೇ ಸಮಾಧಾನ. ಸೊ ಹಂಗಾಗಿ ಹೋಗಿ ಇಂಟರ್ವಲಲ್ಲಿ ಪಾಪ್ಕಾರ್ನ್ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂದರೆ ಒಂದು ಸಜೆಷನ್ ಕೊಡ್ತೀನಿ ಕಪಲ್ಸ್ಗೆ, ಸಣ್ಣ ಸಜೆಷನ್ ಅಂತ ಅಂದ್ಕೊಳ್ಳಿ. ಹುಡುಗಿರಿಗೆ ನಾನು ಆಲ್ಮೋಸ್ಟ್ 95% ಹುಡುಗಿರೇ ನೋಡೋದು. ಸೊ ಹುಡುಗಿರಿಗೆ ಹೇಳ್ತೀನಿ, ನೀವು ನಿಮ್ಮ ಹಸ್ಬೆಂಡ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡಿ. ಅಂದರೆ ನಿಮಗೆ ಲಿಟ್ರಲಿ ಎಷ್ಟೇ ಫ್ರೆಂಡ್ಸ್ ಇದ್ದರೂ ಕೂಡ ಬೆಸ್ಟ್ ಫ್ರೆಂಡ್ ಪ್ಲೇಸ್ನ ಫಸ್ಟು ನಿಮ್ಮ ಹಸ್ಬೆಂಡ್ಗೆ ಕೊಡಿ. ಓಕೆನಾ? ನೀವು ಬೆಸ್ಟ್ ಫ್ರೆಂಡ್ ಜೊತೆ ಹೇಗಿರಬೇಕು ಅಂದ್ಕೊಳ್ತಿದ್ದೀರಾ, ಹೆಂಗೆ ಬಾಂಡ್ ಇರಬೇಕು ಅದೇ ರೀತಿ ನಿಮ್ಮ ಹಸ್ಬೆಂಡ್ ಜೊತೆ ಮಾಡ್ಕೊಳ್ಳಿ. ಬೆಸ್ಟ್ ಫ್ರೆಂಡ್ ಜೊತೆ ಎಲ್ಲದನ್ನು ಶೇರ್ ಮಾಡ್ತೀರಾ, ಎಲ್ಲದನ್ನು ಜೊತೆಯಲ್ಲಿ ಮಾಡ್ತೀರಾ. ಹಂಗೆ ನಿಮ್ಮ ಹಸ್ಬೆಂಡ್ ಜೊತೆನೂ ಅಷ್ಟೇ ಪ್ರತಿಯೊಂದು ಮೂಮೆಂಟ್ನು ನಿಮ್ಮ ಹಸ್ಬೆಂಡ್ ಜೊತೆ ಸ್ಪೆಂಡ್ ಮಾಡೋಕ್ಕೆ ನೋಡಿ. ಆ್ಯಂಡ್ ಪ್ರತಿಯೊಂದನ್ನು ಡಿಸ್ಕಸ್ ಮಾಡೋಕ್ಕೆ ನೋಡಿ. ಆ್ಯಂಡ್ ಏನೇ ಮುಚ್ಚುಮರೆ ಇಲ್ಲದೆ, ಚಿಕ್ಕದಾಗಲಿ ದೊಡ್ಡದಾಗಲಿ ಎಲ್ಲನೂ, ಒಂದು ತಪ್ಪಿರಲಿ ಸರಿ ಇರಲಿ, ಎಲ್ಲದನ್ನು ನಿಮ್ಮ ಹಸ್ಬೆಂಡ್ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ. ಆಗ ಏನೂ ಫಿಲ್ಟರ್ ಇಲ್ಲದೆ, ನಿಮ್ಮ ಸರಿನೂ ಹೇಳಿ, ನೀವು ತಪ್ಪು ಮಾಡಿದರೆ ತಪ್ಪದ್ದು ಹೇಳಿ. ಸೊ ಪ್ರತಿಯೊಂದು ನೀವು ಅವ್ರ ಹತ್ರ ಹೇಳ್ಕೊಂಡಾಗ ಅವ್ರಿಗೆ ನಿಮ್ಮ ಮೇಲೆ ಇರೋವಂಥ ಟ್ರಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಇವಳು ಏನನ್ನು ಮಚ್ಚಿಡಲ್ಲ, ಎಲ್ಲದನ್ನು ನನ್ನ ಹತ್ರ ಹೇಳ್ಕೊಳ್ತಾಳೆ ಅಂದ್ಬಿಟ್ಟು ನಿಮ್ಮಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಆವಾಗ ನಿಮಗೆ ವ್ಯಾಲ್ಯೂ ಜಾಸ್ತಿ ಮಾಡ್ತಾರೆ. ಆ್ಯಂಡ್ ಅವರು ಕೂಡ ಅವಳು ನನಗೆಲ್ಲ ಹೇಳೋಕ್ಕೆ ಎಲ್ಲದನ್ನು ಶೇರ್ ಮಾಡ್ಕೊಳ್ತಾರೆ, ನಾನು ಅವಳ ಹತ್ರ ಹೇಳ್ಕೋಬೇಕು, ನಾನು ಅವಳ ಹತ್ರ ಪ್ರತಿಯೊಂದನ್ನು ಮಾತಾಡಬೇಕು ಅಂತ ಆಟೋಮೆಟಿಕ್ಲಿ ಅವ್ರಿಗೆ ಬಂದ್ಬಿಡುತ್ತೆ. ಸೊ ನಾನು ಸಣ್ಣ ಸಜೆಷನ್ ಇದು, ಆ್ಯಂಡ್ ಟ್ರೈ ಮಾಡಿ. ಓಕೆನಾ? ಆ್ಯಂಡ್ ಯಾವುದೇ ಥರ ಫಿಲ್ಟರ್ ಇಲ್ಲದೆ, ಚಿಕ್ಕದಾಗಲಿ ದೊಡ್ಡದಾಗಲಿ ಎವ್ರಿಥಿಂಗ್ ಶೇರ್ ಮಾಡಿ. ನಿಮ್ಮ ಬಾಂಡನ್ನು ಚೆನ್ನಾಗಿಟ್ಕೊಳ್ಳಿ. ಬಿಕಾಸ್ ನಿಮ್ಮ ಲೈಫಲ್ಲಿ ಯಾರೇ ಬಂದರು ಯಾರೇ ಹೋದ್ರು, ಸ್ವಂತ ಎತ್ತಿರೋ ಅಪ್ಪ ಅಮ್ಮ ಇರದೇ ಇರ್ಬೋದು, ನಾವು ಹುಟ್ಟಿಸಿರೋಂಥ ಮಕ್ಕಳು ಇರಲ್ದೇ ಇರ್ಬೋದು, ಬಟ್ ನಿಮ್ಮ ಹಸ್ಬೆಂಡ್ ಇದ್ದೇ ಇರ್ತಾರೆ, ಇರಲೇಬೇಕು. ಸೊ ನೀವು ಲೈಫ್ ಟೈಮ್ ಚೆನ್ನಾಗಿರಬೇಕು ಅಂದರೆ ಇವತ್ತಿನ ದಿನವೇ ನಿಮ್ಮ ರಿಲೇಷನ್ಶಿಪ್ಪನ್ನ ಚೆನ್ನಾಗಿಟ್ಕೊಳ್ಳಿ. ಫ್ಯಾನ್ ಬೇಕೇ? ಹೆಂಗಿತ್ತು ಫಿಲಮು? ಒಂಥರ ಚೆನ್ನಾಗಿತ್ತು. ಧೈರ್ಯ ಬರುತ್ತೆ ಈ ಫಿಲಮ್ ನೋಡಿದ್ರೆ, ಗೊತ್ತಾಯ್ತಾ ನಿಮಗೆ? ನಿಜವಾಗ್ಲೂ ಗಟ್ಸ್ ಬರುತ್ತೆ. ಅದಕ್ಕೆ ಅಂದಿತ್ತು ಇವತ್ತುವರೆಗೂ ಒಂದು ಲೆಕ್ಕ ಎಲ್ಲ ನೆನೆಸ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೋ. ನಾನು ಯಾಕೆ ಮಾತಂದೆ ಅಂದರೆ, ನಾವಿವಾಗ ಯಾರ ಜೊತೆ ಆದರೂ ಫ್ರೆಂಡ್ಸ್, ಫ್ಯಾಮಿಲಿ ಯಾರೇ ಆಗಿರ್ಬೋದು, ನಾವು ಯಾವುದೇ ಥರ ಬಿಲ್ಡಪ್ ಕೊಡ್ದಿರಾ, ಈಗೋ ಎಲ್ಲ ಬಿಟ್ಟು ನಾರ್ಮಲ್ ಅವತ್ತಿನ ದಿನ ನಾವು ಹೇಗಿದ್ದೀವಿ ಇವತ್ತಿನ ದಿನವೂ ಅದೇ ರೀತಿ ರೆಸ್ಪೆಕ್ಟಿಂದ ನಮ್ಮವರು ನಮ್ಮದು ಅಂದ್ಬಿಟ್ಟು ಚೆನ್ನಾಗಿ ಮಾತಾಡ್ಸೋಕೆ ಹೋದ್ರು, ಅವ್ರು ಮಾತ್ರ ಏನೋ ಒಂಥರ ಅವಾಯ್ಡ್ ಮಾಡಿಕೊಂಡು ಒಂಥರ ಏನೋ ಸ್ಕೋಪ್ ತಗೊಳ್ಳೋ ಥರ ಮೇಂಟೈನ್ ಮಾಡ್ತಾರೆ. ನನಗೂ ಹಂಗೆ ಇರಬೇಕು ಅವ್ರ ಹತ್ರ ಅನಿಸುತ್ತೆ, ಬಟ್ ಅದು ನನ್ನ ಕ್ಯಾರೆಕ್ಟರ್ ಅಲ್ವಲ್ಲ. ಗುಡ್ ನೈಟ್. ನಾಳೆ ಸಿಗೋಣ. ಬಾಯ್. ಗುಡ್ ನೈಟ್.